ಎಲ್ಲ ನನ್ನ ವೀಕ್ಷಕರಿಗೆ ಸ್ವಾಗತ. ಗೃಹಲಕ್ಷ್ಮಿ ಒಂದಲ್ಲ ಎರಡಲ್ಲ 4,000 ಜಮಾ. ಹೌದು, ತುಂಬ ಜನ ಕೇಳ್ತೀರಿ. ಈಗ ಕನ್ಫ್ಯೂಷನ್ ಇರುತ್ತೆ ತುಂಬ ಜನರಿಗೆ. ಬಂದಿಲ್ಲ, ನಮ್ಗೆ ಹಣ ಜಮೆ ಆಗಿಲ್ಲ, ನಮ್ಗೆ ಹಣ ಜಮೆ ಆಗಲ್ಲ, ನಮ್ಗೆ ಗೊತ್ತಿದೆ ಅಂತ ತುಂಬ ಜನ ಆರ್ಗ್ಯೂ ಮಾಡ್ತೀರಿ. ಈಗ ಬನ್ನಿ ಶುರು ಮಾಡೋಣ. ಯಾರಿಗೆ ಹಣ ಜಮೆ ಆಗಿದೆ, ಯಾರಿಗೆ ಹಣ ಜಮೆ ಆಗುತ್ತೆ, ಯಾವಾಗ ಹಣ ಬರುತ್ತೆ, ಏನು ಕತೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ನೀವೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ತುಂಬ ಜನ ಕಮೆಂಟ್ ಮಾಡ್ತೀರಾ, ಸರ್ ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗಿಲ್ಲ, ನಾವು ಏನು ಮಾಡುವಂಥದ್ದು, ನಮ್ಗೆ ಇಲ್ಲಿ ಅರ್ಥನೇ ಆಗ್ತಾ ಇಲ್ಲ, ಇಲ್ಲಿ ಹಣ ಜಮೆ ಮಾಡುವಂಥದ್ದು ಅಥವಾ ಇಲ್ಲಿ ಆಲ್ಮೋಸ್ಟ್ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಇಲ್ಲಿ ಅನ್ನುವಂಥದ್ದು ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ. ಹಾಗಾದರೆ ಯಾರಿಗೆ ಹಣ ಜಮೆ ಆಗುತ್ತೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಕಂಪ್ಲೀಟಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಮಿಸ್ ಮಾಡಿದರೆ ಪ್ರಯೋಜನ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. 90% ಜನ ಕೇಳ್ತೀರ, ಎಲ್ಲರೂ ಕೂಡ ಕೇಳ್ತೀರ, 90% ಅಂತಲ್ಲ. ಇಲ್ಲಿ ನಮ್ಗೆ ಹಣ ಎಲ್ಲಿದೆ, ಈಗ ಹಣ ಜಮೆ ಆಗಿಲ್ಲ, ನಮ್ಗೆ ಹಣ ಬಂದಿಲ್ಲ, ಏನಿಲ್ಲ, ಹಣ ಬಂದಿದೆ, ಹಂಗಿದೆ ಹಿಂಗಿದೆ ಅಂತ ಹೇಳ್ತೀರಿ. ಎಲ್ಲಿದೆ ಹಣ, ಎಲ್ಲಿದೆ ಅಂತ ಒಂದಿಷ್ಟು ಜನ ನನಗೆ ಕಮೆಂಟ್ ಮಾಡ್ತೀರ. ಕೆಲವು ಬಾರಿ ಹೇಳ್ತೀರ, ಏನು ಸರ್ ಇದು ಸರ್ಕಾರ ನಯಾ ಪೈಸೆ ಕೂಡ ಹಣ ಹಾಕಲ್ಲ, ಏನಿಲ್ಲ ಇಲ್ಲಿ, ನಾವು ಹಣ ಹಾಕ್ತೀವಿ ಅದು ಮಾಡ್ತೀವಿ ಅಂತ ಹೇಳ್ತಾರೆ. ಎಂಥ ನಯಾ ಪೈಸೆ, ₹1 ಹಣ ಹಾಕಲ್ಲ ಇಲ್ಲಿ, ಏನಿಲ್ಲ ಅನ್ನುವಂಥ ಒಂದಿಷ್ಟು ಮಾತನ್ನು ತುಂಬ ಜನ ಹೇಳುವುದನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ನೀವು ಅಂದರೆ ಆಲ್ಮೋಸ್ಟ್ ತುಂಬ ಜನ ಹೇಳ್ತಾರೆ. ನಾನು ಹೇಳುವಂಥದ್ದು ದಯವಿಟ್ಟು ನಾನು ಹೇಳುವಂಥ ರೂಲ್ಸನ್ನು ಒಂದಿಷ್ಟನ್ನು ಫಾಲೋ ಮಾಡಿ ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು ಈ ಒಂದು ಯೋಜನೆಗಳ ಮುಖಾಂತರ. ಆ್ಯಂಡ್ ಯಾರಿಗೆಲ್ಲ ಹಣ ಬರುತ್ತೆ ಅದರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ. ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಕೂಡ ನಮಗೆ ನೋಟಿಫೈ ಮಾಡ್ತೀನಿ. ಈ ಒಂದಿಷ್ಟು ಜಿಲ್ಲೆಗಳಿಗೂ ಕೂಡ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂತಾಗತ್ತೆ ಇಲ್ಲ. ಹಾಗಾದರೆ ಯಾರಿಗೆಲ್ಲ ಜಮೆ ಆಗುತ್ತೆ ಏನು ಕತೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಫಸ್ಟ್ಲಿ ಇಲ್ಲಿ ಬರ್ತಾ ಇರುವಂಥ ಜಿಲ್ಲೆ ಯಾವುದಪ್ಪ ಅಂತಂದರೆ ಹಾಸನ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು. ಫಸ್ಟ್ಲಿ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಈ ಜಿಲ್ಲೆ ಅಂದರೆ ಯಾವ ಜಿಲ್ಲೆ ಅಪ್ಪ ಅಂತಂದರೆ ಕೊಡಗು ಜಿಲ್ಲೆಗೆ ಹಣ ಜಮೆ ಆಗ್ತಾಯಿದೆ. ಸೆಕೆಂಡ್ ಜಿಲ್ಲೆ ಉಡುಪಿ ಜಿಲ್ಲೆ ನೀವು ಗೊತ್ತಿರ್ಬೋದು, ಪ್ರತಿಯೊಬ್ಬರಿಗೆ ಹಣ ಜಮೆ ಆಗ್ತಾಯಿದೆ ಈಗ. ಯಾಕಂತಂದರೆ ಆಲ್ಮೋಸ್ಟ್ ಎಲ್ರಿಗೂ ಹಣ ಹಾಕ್ತಾಯಿದ್ದಾರೆ. ಈಗ ಮೊನ್ನೆ ಎಲ್ಲ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರು ಉಡುಪಿಯವ್ರು ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಆ್ಯಂಡ್ ಹಾಸನ ಜಿಲ್ಲೆಗೆ ಬಂದಿದೆ. ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ಹಣ ಬಂದಿದೆ. ಯಾಕಂತಂದರೆ ಆಲ್ಮೋಸ್ಟ್ ಎಲ್ರಿಗೂ ಈಗ ಸರ್ಕಾರ ಪೇ ಮಾಡ್ತಾಯಿದೆ. ಅಂದರೆ ಹಣ ಜಮೆ ಆಗಿಲ್ಲ ಅನ್ನುವಂಥದ್ದು ಏನಿಲ್ಲ, ಪ್ರತಿಯೊಬ್ಬರಿಗೂ ಹಣ ಬರ್ತಾಯಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಾದಮೇಲೆ ಕೊಡಗು ಆಲ್ಮೋಸ್ಟ್ ಐ ಥಿಂಕ್ ಎಲ್ರಿಗೂ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಚಿತ್ರದುರ್ಗ, ಮಂಡ್ಯ, ಮೈಸೂರು, ಆಲ್ವೇಸ್ ಪ್ರತಿಯೊಂದಿಷ್ಟು ಜಿಲ್ಲೆಗಳಿಗೂ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗ್ತಾಯಿದೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಅಂದರೆ ಈಗ ಅಯ್ಯೋ ನಮ್ಗೆ ಬಂದಿಲ್ಲ, ಹಣ ಜಮೆ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಅದಾಗಿಲ್ಲ ಇದಾಗಿಲ್ಲ ಅಂದರೆ ಯಾವುದೂ ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಅಂದರೆ ಸೀದಾ ಒಂದೇ ಬಾರಿಗೆ ಎಲ್ರಿಗೂ ಹಣ ಜಮೆ ಆಗುವಂಥ ಸಾಧ್ಯತೆ ಇಲ್ಲ. ಆದರೆ ಈಗ ಹಂತವಾಗಿ ಬಿಡುಗಡೆ ಆಗುತ್ತೆ. ಅಂದರೆ ಒಂದೇ ಬಾರಿಗೆ ಹಣ ಬರುತ್ತೆ ಅನ್ನುವಂಥ ತಪ್ಪಾಗುತ್ತೆ. ಹಾಗಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರಲಿ, ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತಾನೆ. ಯಾಕಂತಂದ್ರೆ ತುಂಬ ಜನರಿಗೆ ಹಣ ಜಮೆ ಆಗಿರಲಿಲ್ಲ ಅಥವಾ ಒಂದಿಷ್ಟು ಜನರಿಗೆ ಹಣ ಬಂದಿಲ್ಲ. ಇಟ್ಸ್ ಈಸಿ. ನಾನು ಅದು ಕೇಳುವಂಥದ್ದು ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಅಂದರೆ ಆಗಲ್ಲ ಅಂತ ಒಂದಿಷ್ಟು ಜನ ಹೇಳ್ತಾರೆ. ಇಲ್ಲ, ಇಲ್ಲಿ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳಿದೆ ನಾನು. ಇನ್ನೂ ಒಂದಿಷ್ಟು ಜಿಲ್ಲೆಗಳು ಬಾಕಿ ಇದೆ, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆದರೆ ಏನು ಟೆಕ್ನಿಕಲ್ ಎರರ್ ಎಲ್ಲ ಆಗ್ತಾಯಿದೆ, ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಯಾಕಂತಂದರೆ ಟೆಕ್ನಿಕಲ್ ಎರರ್ ಎಲ್ಲ ಟೆಂಪ್ರವರಿ. ಅಂದರೆ ನಿಮಗೆ ಇವತ್ತಿರುತ್ತೆ, ನಾಳೆ ಇರಲ್ಲ. ಹಾಗಾಗಿ ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಟೆಕ್ನಿಕಲ್ ಎರರ್ ಏನು ಇಡೀ ಹೊತ್ತಿರಲ್ಲ. ಅಂದರೆ ಕೆಲವು ಟೈಮಲ್ಲಿರುತ್ತೆ ಟೆಕ್ನಿಕಲ್ ಎರರ್, ಕೆಲವು ಟೈಮಲ್ಲಿ ಸರಿ ಹೋಗುತ್ತೆ. ಆದರೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಅಂದರೆ ಈಗ ನಾನು ಹೇಳುವಂಥದ್ದು ಏನಂತಂದರೆ, ಈಗ ಟೆಕ್ನಿಕಲ್ ಎರರೆಲ್ಲ ಈಗ ಇರುತ್ತೆ, ಆಮೇಲೆ ಹೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಖಂಡಿತವಾಗ್ಲೂ ಹಣ ಅಂತೂ ಜಮೆ ಆಗುತ್ತೆ. ಎಲ್ರಿಗೂ ಹಣ ಬಂದೇ ಬರುತ್ತೆ, ತಲೆ ಕೆಡಿಸ್ಕೊಳ್ಬೇಡಿ. ಆ್ಯಂಡ್ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ಲ ರೀತಿಯ ಹಣ ಜಮೆ ಆಗುತ್ತೆ, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಕೂಡ, ಆಧಾರ್ ಕಾರ್ಡ್ ಅಪ್ಡೇಟ್ ಕೂಡ, ಮತ್ತು ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಕೂಡ ಕಂಪ್ಲೀಟ್ಲಿ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಈಸಿಲಿ ಪ್ರತಿಯೊಬ್ಬರು ಕೂಡ ಸರಿ ಮಾಡ್ಕೊಳ್ಳಿ ಅದನ್ನೆಲ್ಲ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ನಾನು. ಪ್ರತಿಯೊಬ್ಬರಿಗೂ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಬೇಕು. ಅಂದರೆ ಒಂದಿಷ್ಟು ಜನ ಹೇಳ್ತಾರೆ, ಇಲ್ಲ ನಮಗೆ ಬರಲ್ಲ, ನಮ್ಗೆ ಹಣ ಜಮೆ ಆಗಲ್ಲ, ನಮ್ಗೆ ಗೊತ್ತಿದೆ ಹಿಂಗಂತ. ನಾನು ಹೇಳುವಂಥದ್ದು ಎಲ್ರಿಗೂ ಹಣ ಜಮೆ ಆಗುತ್ತೆ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ. ಅಂದರೆ ಇದಕ್ಕೆ ನಾನು ಏನು ಹೇಳುವಂಥದ್ದು, ಎಲ್ಲರಿಗೂ ಹಣ ಜಮೆ ಆಗುತ್ತೆ. ಈಗ 8% ಸರ್ಕಾರ
ಹಣ ಬೇಗ ರಿಲೀಸ್ ಮಾಡ್ತಾಯಿದೆ. ಆ್ಯಂಡ್ ಬೇಗ ಅನ್ನೋದಕ್ಕಿಂತ ನಿಮಗೆ ಸೆಕ್ಯೂರ್ಲಿ ಪಟ್ಟ ಜಮಾ ಮಾಡ್ತಾ ಇರುವಂಥದ್ದು ಇದೊಂದು ಖುಷಿ ವಿಚಾರ. ಹಾಗಾಗಿ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಮಾಡ್ಬೋದು. ಆ್ಯಂಡ್ ಡೆಫಿನೆಟ್ಲಿ ಎಲ್ಲರೂ ಕೂಡ ಈಗ ಅವರಿಗಂತಲ್ಲ, ಇವರಿಗೆ ಅಂತಲ್ಲ, ಎಲ್ರಿಗೂ ಕೂಡ ಒಂದೊಳ್ಳೆ ಹಣ ಜಮೆ ಆಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ದಯವಿಟ್ಟು ನಾನು ಹೇಳುವಂಥದ್ದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಈಸಿಲಿ ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ನಾನು ಹೇಳುವಂಥದ್ದಷ್ಟೇ, ಎಲ್ರಿಗೂ ಹಣ ಜಮೆ ಆಗುತ್ತೆ. ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ನಾನು ಹೇಳುವಂಥದ್ದಷ್ಟೇ, ಕಂಪ್ಲೀಟ್ಲಿ ನೀವೇನಾದರೂ ಅಪ್ಡೇಟ್ ಏನಾದರೂ ಮಾಡೋದಿದ್ದರೆ ಅಥವಾ ಏನೇ ಇದ್ದರೂ ಕೂಡ ನನಗೆ ತಿಳಿಸಿ. ನಾನು ನಿಮಗೆ ಅದಕ್ಕೆ ಸಜೆಷನ್ ಏನಾದರೂ ಕೊಡೋದಿದ್ರು ಕೊಡ್ತೀನಿ. ಇಷ್ಟೇ ಈಸಿಲಿ ಏನಿಲ್ಲ, ನೀವು ಏನಿಲ್ಲ ಅಂತಂದ್ರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು ಎಲ್ಲ ಯೋಜನೆಯಲ್ಲೂ ಕೂಡ. ಓನ್ಲಿ ನಾಟ್ ಆ ಗೃಹಲಕ್ಷ್ಮಿ ಯೋಜನೆ, ಪ್ರತಿಯೊಂದು ಯೋಜನೆಯಲ್ಲೂ ಕೂಡ ಈಸಿಲಿಯಾಗಿ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಮಾಡ್ಬೋದು ಅನ್ನುವಂಥದ್ದು ನನ್ನ ಒಪಿನಿಯನ್. ಯಾಕಂತಂದರೆ ಪ್ರತಿಯೊಬ್ಬರಿಗೆ ಹಣ ಜಮೆ ಆಗ್ತಾಯಿದೆ ಈಗ ನೆಟ್ ಪ್ರೆಸೆಂಟಲ್ಲಿ. ಆದರೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯಿಲ್ಲ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ, ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ರಿಗೂ ಹಣ ಬರಲಿ. ಆಶಾ ಅಪ್ಡೇಟ್ಸ್ ಕನ್ನಡ ಕಡೆಯಿಂದ ನಾನು ಹೇಳುವಂಥದ್ದಷ್ಟೇ. ಯಾಕಂತಂದರೆ ನಾನು ಯಾವತ್ತೂ ಹೇಳುವಂಥದ್ದು ಎಲ್ರಿಗೂ ಕೂಡ ಅಂದರೆ ಆಲ್ಮೋಸ್ಟ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಬೇಕು. ಯಾಕಂತಂದರೆ ತುಂಬ ಜನ ಹೇಳ್ತಾರೆ ನಮ್ಗೆ ಹಣ ಜಮೆ ಆಗಲ್ಲ, ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಬರಲ್ಲ, ನಮ್ಗೆ ಗೊತ್ತಿದೆ ಅಂತ. ಅದಕ್ಕೆಲ್ಲ ನಾನು ಹೇಳುವಂಥದ್ದು ಏನಂತಂದರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ. ಅಂದರೆ ನಾನು ಹೇಳುವಂಥದ್ದಷ್ಟೇ, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಬೇಕಂತಂದ್ರೆ ದಯವಿಟ್ಟು ಇದನ್ನೆಲ್ಲ ಮಾಡಲೇಬೇಕು. ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಕಂಪ್ಲೀಟ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ.